ನಮಸ್ಕಾರ ಎಲ್ಲರಿಗೂ. ನಾನು ಆಶಾ, ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಯಾರಿಗೆಲ್ಲ ತುಂಬ ಕೂದಲು ಉದುರುತ್ತೋ, ಡ್ಯಾಂಡ್ರಫ್ ಜಾಸ್ತಿ ಇದೆಯೋ ಅವರು ಈ ಹೇರ್ ಪ್ಯಾಕ್ಗಳನ್ನು ಬಳಸ್ತಾ ಬನ್ನಿ. ನಾನು ಮೊದಲಿಗೆ ಹೇಳೋದೇನೆಂದರೆ, ಕೂದಲು ಉದುರೋದಕ್ಕೆ ಮೇನ್ ಕಾರಣ ಏನಂತಂದರೆ ನಾವು ಬಳಸ್ತಿರುವಂಥ ಶಾಂಪು. ಅದನ್ನು ಕಡಿಮೆ ಮಾಡಿಬಿಟ್ಟು ನ್ಯಾಚುರಲ್ ಆಗಿರುವಂಥದ್ದು ಸಿಗುವಂಥದ್ದು ರೀಟಾ ಇರಲಿ, ಶಿಗೆಕಾಯಿ ಇರಲಿ, ಅದನ್ನು ನಾವು ಬಳಸ್ಕೋಬೇಕಾಗತ್ತೆ. ಹಿಂದಿನ ದಿನ ನಾನು ರೀಟಾನ ನೆನೆಸಿಟ್ಟಿದ್ದೆ, ಅದ್ರ ಜೊತೆಗೆ ರೋಸ್ಮರಿ ಒಣಗಿರೋ ಎಲೆಗಳನ್ನು ನೆನೆಸಿಟ್ಟಿದ್ದೆ. ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ, ಅದಕ್ಕೋಸ್ಕರ ಅದನ್ನು ನಾನು ಇವಾಗ ಬಳಸ್ತಾ ಇದ್ದೀನಿ, ರೋಸ್ಮರಿ ಎಲೆಗಳನ್ನು. ಇವಾಗ ಹಿಂದಿನ ದಿನ ನೆನೆಸಿಟ್ಟಿದ್ನಲ್ವ, ಚೆನ್ನಾಗಿ ನೊರೆ ಬರ್ತಿದೆ. ನೆಕ್ಸ್ಟ್ ಎಕ್ಸ್ಟ್ರಾ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ. ಇಲ್ಲಾಂದರೆ ಒಂದು 5 ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅದನ್ನೇನು ಕಸ ಒಂಚೂರು ಇರಬಾರ್ದು, ಆ ರೀತಿಯಲ್ಲಿ ನೀವು ಸೋಸ್ಕೋಬೇಕಾಗುತ್ತೆ. ಅದಾದ ನಂತರ ನೀವು ತಲೆಗೆ ಸ್ನಾನ ಮಾಡ್ಕೋಬೋದು ಈ ಒಂದು ಶಾಂಪೂದಲ್ಲಿ. ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. 1 ಹಿಡಿಯಷ್ಟು ಹಿಂದಿನ ದಿನ ನಾನು ಸೋಯಾಬೀನ್ ಕಾಳುಗಳನ್ನು ನೆನೆಸಿಟ್ಟಿದ್ದೆ, ಅದ್ರ ಜೊತೆಗೆ 1 ಹಿಡಿಯಷ್ಟು ಮೆಂತ್ಯನ ನೆನೆಸಿಟ್ಟಿದ್ದೀನಿ. 1 ಈರುಳ್ಳಿ ತೊಗೊಳ್ತಾ ಇದ್ದೀನಿ, ಜೊತೆಗೆ ದಾಸಾಳ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಕೂದಲನ್ನ ಡ್ರೈ ಮಾಡೋಕ್ಕೆ ಕೊಡೋದಿಲ್ಲ ದಾಸಾಳ ಸೊಪ್ಪು. ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಡ್ಯಾಂಡ್ರಫ್ ಹೋಗೋದಂದರೆ ಸೋಯಾಬೀನ್ ಕಾಳುಗಳು, ಅದಕ್ಕೋಸ್ಕರ ಇವೆರಡೂ ಕಾಂಬಿನೇಷನ್ನಲ್ಲಿ ಬಳಸ್ತಾ ಇದ್ದೀನಿ ನಾನು. ನೋಡಿ, ಒಣಗಿರುವಂತಹ ನೆಲ್ಲಿಕಾಯಿ ಇದು ತುರಿದ್ಬಿಟ್ಟು ಒಣಗಿಸಿಟ್ಕೊಂಡಿರೋದು. ಸೀಸನಲ್ಲಿ ಯಾವಾಗಿರಲ್ವೋ ಆವಾಗ ಈ ತಲೆಗೆ ಬೇಕು ಅಂತಲೇ ಈ ಥರ ಡ್ರೈ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಹಿಂದಿನ ದಿನ ನೆನೆಸಿಟ್ಕೊಂಡು ಇದಕ್ಕೆ ಹಾಕೋಬೇಕಾಗತ್ತೆ. ಬೇಕು ಅಂದರೆ ಈ ಥರ ಮಾಡಿಟ್ಕೋಬೋದು. ನೆಲ್ಲಿಕಾಯಿನ ಒಣಸಿಟ್ಕೊಳ್ಳಿ, ಸೀಸನ್ ಇಲ್ಲದೆ ಇದ್ದಾಗ ಇದನ್ನು ಕೂಡ ಬಳಸ್ಕೋಬೋದು ತಲೆಗೆ. ಇವಾಗ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಎಕ್ಸ್ಟ್ರಾ ನೀರು ಹಾಕಿಬಿಟ್ಟು ಇದನ್ನು ನೈಸ್ ಆದಂಥ ಪೇಸ್ಟನ್ನು ನಾವು ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ 20-30 ವರ್ಷದವರೆಗೆ ಇರುವಂಥ ಕೂದಲು 40-50 ವರ್ಷಕ್ಕೆ ಬಂದ್ಬಿಟ್ಟು ಕಮ್ಮಿ ಆಗಿಬಿಡುತ್ತೆ. ಯಾಕೆ ಅಂತ ನೋಡಿದರೆ, ಅದನ್ನು ಕೇರ್ ಮಾಡೋದು ಜಾಸ್ತಿ ಕಮ್ಮಿ ಆಯಿತು ಅಂತಲ್ಲ, ಸಾಮಾನ್ಯವಾಗಿ ಶಾಂಪುಗಳನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಬೇರೆ ಬೇರೆ ಶಾಂಪುಗಳನ್ನು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಕೂಡ ಸೈಡ್ ಎಫೆಕ್ಟಿಂದ ಕೂಡ ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇರುತ್ತೆ, ಕಟ್ಟಾಗಿರುತ್ತೆ. ಡ್ರೈ ಕೂದಲು ಆಗೋಕ್ಕೆ ಅದೇ ಮೇನ್ ಕಾರಣ ಆಗುತ್ತೆ. ನಾವೀಗ ರುಬ್ಕೊಂಡಿರೋದನ್ನು ಸೋಸ್ಕೋಬೇಕಾಗತ್ತೆ. ಸೋಸ್ಕೊಂಡಿಲ್ಲ ಅಂದರೆ ತಲೆಗೆ ಫುಲ್ ಅದೆಲ್ಲ ಹಿಡ್ಕೊಂಡ್ಬಿಟ್ಟು ಇನ್ನೂ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತೆಳುವಾದ ಬಟ್ಟೆಯಲ್ಲಿ ನಾವು ರುಬ್ಕೊಂಡಿರೋದನ್ನು ನಾವು ಇವಾಗ ಸೋಸ್ಕೊಳ್ತಾ ಇದ್ದೀನಿ. ನೀವು ಹೊರಗಡೆಯಿಂದ ಅಪ್ಲೈ ಮಾಡೋದಲ್ದಿದ್ದು ಒಳಗಡೆ, ದೇಹದ ಒಳಗಡೆ ನಮಗೆ ಏನೇನು ಬೇಕು ಅಂತಂದರೆ ನೆಲ್ಲಿಕಾಯಿ, ಮೇಯ್ನಾಗಿ ಡ್ರೈ ನೆಲ್ಲಿಕಾಯಿ ಇರ್ಬೋದು ಅಥವಾ ಹಸಿ ನೆಲ್ಲಿಕಾಯಿ ಇರ್ಬೋದು, ಅದನ್ನು ಕಷಾಯ ಮಾಡಿ ಕುಡಿಯೋದಾಗಲಿ ಅಥವಾ ಹಸಿ ನೆಲ್ಲಿಕಾಯಿನ ತಂದು ನೀರು ಹಾಕಿ ರುಬ್ಬಿ ಕುಡಿಯೋದೇ ಇರ್ಬೋದು. ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ನೀವು ಕುಡಿಬೇಕಾಗತ್ತೆ. ಇವಾಗ ನೋಡಿ, ನಾನೇನು ಬಟ್ಟೆಯಿಂದಲ್ಲ ನಿಧಾನವಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಒಂದು ಮೇನ್ ಏನಂತಂದರೆ, ನೀವು ನೀರನ್ನು ಜಾಸ್ತಿ ಹಾಕೋಬಾರ್ದು. ತಲೆಗೆ ಅಪ್ಲೈ ಮಾಡಿಕೊಂಡಾಗ ಒಂದು ಪೇಸ್ಟ್ ರೀತಿಯಲ್ಲಿ ಇರಬೇಕು, ಸೋರೋ ಥರ ನೀವು ಅಪ್ಲೈ ಮಾಡ್ಕೋಬಾರ್ದು. ಅದು ನೀರು ಜಾಸ್ತಿ ಹಾಕ್ಕೊಂಡ್ರೆ ಸೋರೋ ಥರನೇ ಆಗುತ್ತೆ. ನೀರು ಕಡಿಮೆ ಹಾಕ್ಕೊಂಡು ರುಬ್ಬಿ ಆಮೇಲೆ ಬಟ್ಟೆಲೂ ಅಷ್ಟೇ ಹಿಂಡ್ಕೊಂಡ್ಬಿಟ್ಟು ನೀವು ಇದನ್ನು ಪೇಸ್ಟನ್ನು ತಕ್ಕೋಬೇಕಾಗತ್ತೆ. ಸ್ವಲ್ಪ 5 ನಿಮಿಷ ಕಷ್ಟ ಅನಿಸಿದ್ರು ಪರವಾಗಿಲ್ಲ, ಆಮೇಲೆ ಈಸಿ ಆಗಿಬಿಡುತ್ತೆ. ಹಿಂಡ್ತಾ ನೀವು ಕರೆಕ್ಟಾಗಿ ಪೇಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟಿನ ಆ ರೀತಿಯಲ್ಲಿ ಬರಬೇಕು. ಕೂದಲಿಗೆ ಸಾಮಾನ್ಯವಾಗಿ ಎಣ್ಣೆ ಹಚ್ತಾ ಇರ್ತೀವಲ್ಲ, ಸಾಫ್ಟ್ ಆಗಿರಲಿ, ಶೈನಿ ಆಗಿರಲಿ ಅಂತ, ಅದೇ ರೀತಿಯಾಗಿ ವಾರಕ್ಕೆ 1 ದಿನ ಆದರೂ ಈ ರೀತಿಯಾಗಿ ಹೇರ್ ಪ್ಯಾಕ್ ಹಚ್ಚೋದ್ರಿಂದ ಕೂದಲು ಸಾಫ್ಟ್ ಮತ್ತು ಶೈನಿ ಆಗುತ್ತೆ, ಮತ್ತು ಕೂದಲು ಬೆಳವಣಿಗೆಗೂ ಅನುಕೂಲ ಆಗುತ್ತೆ. ಈ ರೀತಿಯಾದಂಥ ಹೇರ್ ಪ್ಯಾಕ್ಗಳನ್ನು ಸಾಕಷ್ಟು ನನ್ನ ಚಾನಲ್ ಒಳಗೆ ಹಾಕಿದ್ದೀನಿ. ನೀವು ಅದನ್ನು ನೋಡ್ತಾ ಬನ್ನಿ. ಆಮೇಲೆ ಲೈಕ್ ಮತ್ತು ಶೇರ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೀವು ತಲೆಗೆ ಅಪ್ಲೈ ಮಾಡಿಬಿಟ್ಟು 2 ತಾಸು ಆದ ನಂತರ ಉಗುರು ಬೆಚ್ಚನ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಆವಾಗ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ, ಬೆಳವಣಿಗೆ ಕೂಡ ಕೂದಲಿಂದು ತುಂಬಾ ಚೆನ್ನಾಗಿರುತ್ತೆ. ನಾನು ಶಾಂಪೂವನ್ನು ತೋರಿಸಿದ್ದೀನಲ್ಲ, ಆ ಶಾಂಪೂ ಕೂಡ ನೀವು ತಲೆಗೆ ಅಪ್ಲೈ ಮಾಡ್ಕೋಬೋದು ಅದೇ ರೀತಿಯಾಗಿ ತಯಾರಿಸ್ಬಿಟ್ಟು.